ನೀವ್ ಹೇಳಿದ ಆದೇಶ ನಮ್ಮ ಅಂಗಡಿಲೇ ಕೆಲಸ ಮಾಡ್ಕೊಂಡಿರೋದು. 2 ದಿವಸದಿಂದ ಪತ್ತೇನೇ ಇಲ್ಲ. ದಿವ್ಸ ಅವನೇ ಬಂದು ಬೀಗ ಇಸ್ಕೊಂಡು ಬಾಗಿಲು ತೆಗಿತಿದ್ದ, ಬರ್ಲೇ ಇಲ್ಲ. ಆಮೇಲೆ ನಾನೇ ಬಂದು ಬಾಗಿಲು ತಕೊಂಡ್ ಕೂತೀವ್ನಿ. ಓ ಒಳ್ಳೆಯವ ಅವ. ಅವನು ಒಳ್ಳೆಯವನೋ ಕೆಟ್ಟವನೋ ನಾನು ಕೇಳಲಿಲ್ಲ. ಅವನ್ ಮನೆ ಇಲ್ಲಿ ಬುಲಿ ಬಲ ಇಲ್ಲಿ. ಇವ್ರಿಗೆ ನಮ್ಮ ಆದೇಶನ ಅಟ್ಟಿ ತೋರ್ಸ್ಬಿಡೋಗು. ಹ್ಞೂ ಇವ್ರನ್ನೆಲ್ಲ ನೋಡ್ತಿದ್ರೆ ಅಣ್ಣ ಏನೋ ರೋಡ್ ಮಾಡ್ಕೊಂಡಿರ್ಬೇಕು. ತಿಂಗಳಿಗೆ 3,000 ರೂಪಾಯಿ ಬಾಡಿಗೆ, 30,000 ರೂಪಾಯಿ ಅಡ್ವಾನ್ಸು. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ನೀವೇ ಕಟ್ಕೋಬೇಕು. 30,000 ರೂಪಾಯಿನ ನಾನು ಯಾವತ್ತು ಕಣ್ಣಿಂದ ನೋಡೇ ಇಲ್ಲ. ಐಸು ಸರ್, ಫಸ್ಟ್ ಫ್ಲೋರಾ? ಪರವಾಗಿಲ್ಲ. ಬಾಡಿಗೆ ಎಷ್ಟು ಹೇಳಿ ಸರ್? 3 ಜನನಾ? ನಾನಿರಲ್ಲ ಸರ್, ಅವ್ರಿಬ್ರು ಇರ್ತಾರೆ ಸರ್. ಗಂಡ ಹೆಂಡ್ತಿನ ಸರ್ ಇನ್ಮೇಲೆ ಆಗ್ತಾರೆ ಸರ್. ಲಾಡ್ಜ್ ವಾದ್ಯ ಅಂದ್ರೆ ಬೇಕು ಬಾ. ಇದೇನ್ ಲಾಡ್ಜ್ ಅಂತ ತಿಳ್ಕೊಂಡಿದ್ದೆ ನೀನು? ಸಂಸಾರಸ್ತಿರುವಂತ ಮನೆ. ತೊಲಗು ಏನ್ ಮುಖ ನೋಡ್ತೀರ, ಹೋಗ್ರೆ. ಅಣ್ಣ, ಇವನ್ ಬಲ್ ಪಾಕಳದಂಗವನೆ. ಇದೇ ರೋಡ್ಗೆ 4ನೇ ಸರಿ ಕರ್ಕೊಂಬತ್ತವನೆ. ನಮ್ಗೆ ನೀನು ಅಲ್ವಾ ಕೊಡ್ತಾ ಇದೀನಲ್ಲ? ಅದು ಕಾರ್ನಾಗ ಹೋಯ್ತಿದೀವಲ್ಲ, ಮನೆ ಗುಡ್ ಸಿಕ್ತಿಲ್ಲ. ಪ್ಲೈನ್ ಕರ್ಕೊಂಡು ಹೋಗ್ಬೇಕಾಯ್ತಾ? ಹಂಗಲ್ಲ ಕಣ, ನಡ್ಕೊಂಡಾರ ಮನೆ ಕಂಡು ಹಿಡಿತೀನಿ. ಹಂಗಾರ ಹೇಳಿ ಕೇಳಿಕೆ. ಮುಳ್ಳಂದ ನನ್ ಮಗನೇ, ಇದೇ ಬೀದಿಗೆ 6ನೇ ಸಲ ಕರ್ಕೊಂಬತ್ತಾ ಇದೆಯಲ್ಲ ನೀನು? ಹೌದಾ? ಕಂಪೋಸನ್ ಆಯ್ತೈತಲ್ಲ ಹೊಸ. ದುಡ್ಡು ಎಷ್ಟು ತಂದಿದ್ಯೋ ಮಾಮ? 1,200 ರೂಪಾಯಿ ಇದೆ ಕಣ. 1,200 ರೂಪಾಯ? ಜಾಸ್ತಿ ಆಯ್ತು. ಅಯ್ಯ ನನ್ನ ಮಗನೇ, ಮದ್ವೆ ಆಗ್ಬೇಕು ಅಂತ ಬಂದಿದ್ಯಾ, ಒಂದ್ 20,000 ರೂಪಾಯಿ ದುಡ್ಡು ಇಟ್ಕೊಂಡ್ ಬರ್ಬಾರ್ದು? ಯಾವ ಧೈರ್ಯದ ಮೇಲೆ ಕೈ ಬೀಸ್ಕೊಂಡ್ ಬಂದ್ಬಿಡ್ತೀರಾ? ನಾನ್ ತಗೊಂಡ್ ಬರ್ತೀನಿ ಅಂತ ಹೇಳ್ದೆ, ನಿನ್ ಮಾತ್ ಕೇಳ್ದೆ ನೀನು? ಹಾಕೊಂಡಿರೋ ಯೂನಿಫಾರ್ಮ್ನು ಬಟ್ಟೆ ಅಂಗಡಿನಲ್ಲಿ ಬಿಸಾಕ್ ಬಂದಿದ್ದಾಯ್ತು. ಈಗ ಅನ್ಭವಿಸ್ತಿರೋರು ಯಾರು? ಕೈಯಲ್ಲಿ ಕಾಸಿಲ್ಲ ಅಂದ್ರೂ ಸ್ವಾಭಿಮಾನಕ್ಕೇನ್ ಕಮ್ಮಿ ಇಲ್ಲ. ಐಸು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನ್ಲ ಎಂಡ ಮಾರೋರ್ಗೆ ಎಂಡ ಕೊಡ್ಚ? ಏಯ್ ಬುಡ್ಲಾ, ಇಳಿ ಮಗ, ಹೋಗು. ಬೇಗ ಬಂದ್ಬಿಡ್ಲಾ? ಹುಚ್ಚ ಇದ್ಮೇಲೆ ಅಲ್ಲಿ ಇಟ್ಕೊಂಡೇನ್ ಮಾಡ್ಲಿ? ಹುಚ್ಚೆಯಿಂದ ಪೆಟ್ರೋಲ್ ತಯಾರು ಮಾಡಕ್ ಆಯ್ತದ? ಅಯ್ಯೋ, ಒಳ್ಳೆ ಪೆನ್ನ ಮಕ್ಕಳು ಸೋಸ. ಅಮ್ಮ, ನನ್ ಕೈಲಿ ನಡಿಯಕ್ ಆಗಲ್ಲ ಕಣೋ. ಹಾಗನ್ಬೇಡ ಕಣ, ಬಾರ. ಮದೇಶ ಆಗ್ತಿಲ್ಲ ಕಣೋ. ನನ್ ಚಿನ್ನ ಅಲ್ವಾ, ನನ್ ಬಂಗಾರ ಅಲ್ವಾ? ಏನ್ ಗೊತ್ತಾ ಮಾಮು, ನನ್ಗಿಲ್ ನೀರ್ ಇಳಿತಾ ಐತೆ, ರೋಡಲ್ಲಿ ರೊಮ್ಯಾನ್ಸ. ಎದ್ವಾರ ಏನ್ ನಿಮ್ ಫ್ರೆಂಡು ಹಾಗ್ ಮಾತಾಡ್ತಾನೆ? ಅವ್ನ್ ಮುಖ ನೋಡು. ಕೋಪ ಮಾಡ್ಕೋಬೇಡ, ಅವ್ನ್ ಕಷ್ಟ ಪಡ್ತಿರೋದು ನಮ್ಗೋಸ್ಕರ ತಾನೆ ಚಿನ್ನ. ಆದ್ರೆ ನನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಬೇಕಲ್ಲ. ನಂಗ್ ನಡಿಯಕ್ ಆಗ್ತಿಲ್ಲ. ಏನಾಯ್ತು? ಅದೆಲ್ಲ ನಿನ್ಗ ಅರ್ಥ ಆಗಲ್ಲ. ಹೇಳಿದ್ರೆ ತಾನೇ ಅರ್ಥ ಆಗೋದು. ಅದೆಲ್ಲ ಹೆಂಗಸರ್ ಸಮಾಚಾರ. ನಿನ್ನಿಂದ 3 ಟ್ಯಾಂಕ್ ಡೀಸೆಲ್ ಖಾಲಿ ಆಯ್ತು. ಕುರ್ಪಿ ಬುಡ್ಲಾ ತೆಗಿಲ್ಲ. ಯಾಕ್ಲ ಹೊಡಿತೀಯ ಮಗಿಗೆ? ಇವನ ಮಗ ಬಿಟ್ರೆ ನಮಗೆ ಮಾಡ್ಬಿಡ್ತಾನೆ. ಸೋಮ್ಕಿರ್ಲೆ ಪಾಪ, ಎಲ್ಲೋ ಮರ್ತ್ಕೊಂಡಿರ್ತದೆ. ನಮ್ಗೆ ಗೆಪ್ತಿರಕಿಲ್ಲ ಪಾಪ, ಸಣ್ಣ ಮಗ ಅಲ್ವೇನೋ. ನಿಜವಾಗ್ಲೂ ಮನೆ ತರ್ಸ್ತೀನಿ ಕಣ್ಣ. ಆಯ್ತು ಜಾಣಮ್ರಿ, ಬಾ ಮಗ. ಮನೆ ಇದೆ. ತಿಂಗಳಿಗೆ 400 ರೂಪಾಯಿ ಬಾಡಿಗೆ, 5 ತಿಂಗಳ ಅಡ್ವಾನ್ಸ್ ಕೊಟ್ರೆ ಆಯ್ತು. ಇಷ್ಟಕ್ಕೂ ಮನೆ ಯಾರಿಗೆ? ಇವ್ರಿಗಮ್ಮ. ಯಾರ್ಗ? ಇವ್ರಿಗ? ಮದ್ವೆ ಆಗಿದ್ಯಾ ಇವ್ರಿಗೆ? ಕತ್ತಲ್ಲಿ ತಾಲಿನೇ ಕಾಣ್ತಾ ಇಲ್ಲ. ಆಗ್ತಾರಮ್ಮ. ಏನ್ ತಮಾಷೆ ಮಾಡ್ಕೊಂಡಿದ್ದೀರಾ? ಕೈನಲ್ಲಿ ಪರ್ಕೆ ಇದೆ. ಮದ್ವೆ ಆದವ್ರಿಗೆ ಮಾತ್ರ ನೀವು ಮನೆ ಕೊಡೋದು? ಹೌದು, ಮದ್ವೆ ಆದವ್ರಿಗೆ ಕೊಡೋದು. ಮಾಡ್ಕೊಂಬ ಹೋಗಯ್ಯ ಮದ್ವೆನ. ನಾವಿಬ್ರು ಪ್ರೀತಿಸ್ತಾ ಇದೀವಿ, ಮದ್ವೆ ಆಗ್ತೀವಿ. ಮೊದಲ್ ಮದ್ವೆ ಆಗಯ್ಯ, ಆಮೇಲೆ ಕೊಡ್ತೀನಿ ಮನೇನ. ಸುಮ್ಮನೆ ಶಿವನೇನು, ನಾವೇನು ಪಾಪ ಮಾಡಿದೀವಿ? ಬೆಳಿಗ್ಗೆ ಹೋಗಿದ್ ಕಡೆಲ್ಲ ಹೀಗೆ ನಮ್ಮಂತರ ಮನೇನ ಸಿಗಲ್ವಾ? ಅದಕ್ಕೆ ನಾನೇನ್ ಮಾಡ್ಲಿ? ಮದ್ವೆ ಆಗ ಬಾರೆ, ಯಾಕೆ ಕೊಡ್ತೀನಿ ಮನೇನ. ರಾಜಸ್ಥಾನ ಹಂಗೇನೆ, ಹೋಗಯ್ಯ. 3
ಕಿತ್ತ ಇದೇ ಜಾಗ ಕರ್ಕೊಂಡ್ ಬಂದಿದ್ಯಾ ಮತ್ ಇದೇ ಜಾಗಕ್ಕೆ ಸುಮ್ಕಿರ್ಲೆ. ಲೈ ಈ ಕಿತ್ತ ತೋರ್ಸಿಲ್ಲ ಮಗನೇ ಕೆಳಗಡೆ ತುಳು ಸಾಯಿಸ್ಬಿಡ್ತೀನಿ. ನೋಡ್ದೆ ಅಣ್ಣವ ಬೀಗ ಹಾಕಿರೋ ಮನೆ ತೋರ್ಸಿ ಇದೇ ಮನೆ ಅಂತಾನೆ ತಟ್ಬಿಡ್ತೀನಿ. ತಡ್ಕಳ ಯಜಮಾನ್ರೆ, ಮೆಕ್ಯಾನಿಕ್ ಮಾದೇಶನ್ ಮನೆ ಇದೆಯಾ? ಬೀಗ ಹಾಕದೆ ಅವ್ರ ತಾಯಿಯವರು ಮಾದೇಶ್ವರ ಬೆಟ್ಟಕ್ಕೆ ಹೋಗವ್ರೆ. ಹಂಗ ಬೇಜಾರು ಮಾಡ್ಕೋಬೇಡ ಐಸು. ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ಶಿವು ಹೇಗಾದ್ರೂ ಮಾಡಿ ಮನೆ ಕೊಡಿಸ್ತಾನೆ. ದೀಪ ಹಚ್ಚಾಯ್ತು, ಇನ್ಮೇಲೆ ಯಾರು ಮನೆ ಕೊಡಲ್ಲ ಕೊಡೋ ಮಾಮು. ಇವತ್ತೊಂದಿನ ರಾತ್ರಿ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಬಿಟ್ರೆ ನಾಳೆ ಖಂಡಿತ ಮನೆ ಸಿಕ್ಕೇ ಸಿಗುತ್ತೆ ಕಣೋ. ಯಾವ್ದಾದ್ರು ಲಾಡ್ಜಲ್ಲಿ ರೂಮ್ ತಗೊಂಡ್ರೆ? ಹಿಂಗೇನ್ ತಲೆಗಿಲೆ ಕೆಟ್ಟಿದ್ದೇನು? ಆ ಚಿಕ್ಕ ಹುಡುಗಿನ ಕರ್ಕೊಂಡು ಲಾಡ್ಜ್ ಹೋದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಹೇ ಮಾಮು, ಒಂದ್ ಕೆಲ್ಸ ಮಾಡು ನೋಡು, ಯಾವ್ದಾದ್ರು ಥಿಯೇಟ್ರಿಗೆ 7:30 ಶೋಗೆ ಪಿಕ್ಚರ್ಗೆ ಹೋಗ್ಬಿಡು. ಅದು 10:30 ಬಿಡುತ್ತೆ. ಅಲ್ಲಿಂದ ಆಟ ಹಿಡ್ಕೊಂಡು ಸೀದಾ ನವರಂಗ್ ಥಿಯೇಟ್ರಿಗೆ ಬಾ. ಅಲ್ಲಿ 11 ಗಂಟೆಗೆ ಶೋ ಇರೋದು, 2 ಗಂಟೆಗೆ ಬಿಡುತ್ತೆ. ಸೀದಾ ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ಬಿಡು. ಹೊಸೂರ್ ಬಸ್ ಹತ್ಬಿಟ್ಟು ಹೊಸೂರ್ಗೆ ಹೋಗು. ಅದು 4:15 ಗಂಟೆಗೆ ರೀಚ್ ಆಗುತ್ತೆ. ಅದೇ ಬಸ್ ಹತ್ಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದ್ಬಿಡು. ನೋಡು, ನಾನು ಹೇಳಿದ ಜಾಗದಲ್ಲೇ ನೀನ್ ಕಾಯ್ತಾ ಇರು. ನಾನು ನಿನ್ ಬೆಳಿಗ್ಗೆ ಬಂದು ನೋಡ್ತೀನಿ. ನಮ್ಮಮ್ಮನ್ನ ಟ್ರೀಟ್ಮೆಂಟ್ಗೆ ಅಂತ ಶಿವಮೊಗ್ಗ ಮೆಗಾನ್ ಹಾಸ್ಪಿಟಲ್ ಸೇರಿಸಿದ್ದೀನಿ. ಅಲ್ಲಿಂದ ಫೋನ್ ಬರುತ್ತೆ, ನಾನು ಅಟೆಂಡ್ ಮಾಡಲೇಬೇಕು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಂಡು ನಾನು ಹೋಗ್ಲೇಬೇಕು ಪ್ಲೀಸ್. ನಿಲ್ಸಿ 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 ಮಾಮು, ಬಾರೋ. ಐಸು ಬೇಡ ಬೇಡ, ಆಮೇಲೆ ಕೊಡ್ತೀನಿ ಒಟ್ಟಿಗೆ. ಅಯ್ಯೋ, ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೀರಾ. ಸಾರಿ ಕಣೋ. ಲವ್, ಇವತ್ತು ನಿನ್ ಮದ್ವೆ ಕಣೋ, ಕುತ್ಕೊಳ್ಳೋ. ಯಾಕೋ ಹಂಗ್ ನೋಡ್ತಾ ಇದ್ಯಾ? ಅಷ್ಟು ದುಡ್ಡು ಎಲ್ಲಿಂದ ತಂದೆ? ನೀನ್ ಕುತ್ಕೋ ಬರ, ಹೇಳ್ತೀನಿ. ಇಲ್ಲ ಹೇಳು, ಎಲ್ಲಿಂದ ತಂದೆ ಅಷ್ಟು ದುಡ್ಡು? ನೀನ್ ಬಾರೋ, ಹೇಳ್ತೀನಿ. ಪ್ಲೀಸ್ ಹೇಳ. ನೀನ್ ಹೇಳಿದ್ರೆ ನಾನು ಹತ್ತೋದು. ಹೇಳು ಮಾಮ. ನಮ್ ತಾಯಿ ಟ್ರೀಟ್ಮೆಂಟ್ಗೆ ಅಂತ ಸಾಲ ಮಾಡಿದ್ದೆ. ನಿನ್ನೆ ಡಾಕ್ಟ್ರು ಫೋನ್ ಮಾಡಿದ್ರು, ನಿಮ್ ತಾಯಿ ಉಳಿದ್ರೆ ಇನ್ನೊಂದು ವಾರ ಹೆಚ್ಚೆಚ್ಚು ಅಂತಂದ್ರು. ಅವ್ರ ಜೊತೆ ಈ ದುಡ್ಡು ಮಣ್ಣಾಕದ್ ಬದ್ಲು ಬಾಳಿ ಬದುಕು ನಿಮ್ಗಾದ್ರು ಸಹಾಯ ಆಗ್ಲಿ ಅಂತ. ಹಾಕಿದ ಬಾಗ್ಲ ಆಗ್ತಂಗೆ ಅದೇ. ಅಯ್ಯಪ್ಪ, ಅಯ್ಯೋ ಮಾದೇಶ, ಮಾಡಿದ ಅಡ್ಗೆ ಎಲ್ಲ ಹಂಗೆ ಬಿದ್ದದೆ. ಮನೆಗೂ ಬರ್ತೀರ, ಎಲ್ಲ ಹೊಂಟದ ಇವನು. ಏನ್ ಹುಡ್ಗಾನೋ ಏನೋ. ಇದೇನಿದೆ? ಯಾರಪ್ಪ ನೀವು? ಏನೋ ನಿನ್ ಮಗ ಎಲ್ ಬಚ್ಚಿಟ್ಟಿದ್ಯಾ ಹೇಳು. ಏನ್ ಮಾಡದಪ್ಪ ನನ್ ಮಗ? ಏನು ಮಾಡ್ದ ಅಂತ ಕಳ್ಚ. ನಿನ್ನ ಮಗನಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಯಜಮಾನ್ರ ಮಗಳನ್ನ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಪ್ಪ, ಇಲ್ಲ. ನನ್ ಮಗ ತುಂಬಾ ಒಳ್ಳೆಯವನು. ಯಾವತ್ತೂ ಅಂತ ಕೆಲಸ ಮಾಡಕ್ಕಿಲ್ಲ. ಸುಳ್ಳು ಮಗ, ಹೋಗ್ರ. ಆ ಹೆಂಗ್ಸ್ ಯಾಕೋ ಹಿಂಸೆ ಕೊಡ್ತೀರಾ? ಪಾಪ ಅವಳೇನ್ ಮಾಡ್ತಾಳೆ? ಅವ ಇದ್ರಾಗ ಯಾರ್ ನಿನ್ ಮಗ? ಇವನೇಪ್ಪ ನನ್ ಮಗ. ಇವನು? ಅವನು ನನ್ ಮಗನ್ ಸ್ನೇಹಿತ. ಫ್ರೆಂಡಾ? ಎಲ್ಲಿರ್ತಾನ ಇವನು? ಅವನು ಪ್ಯಾಟರ್ನ್ ಆಗಿ ಎಲ್ಲೋ ಕೆಲಸ ಮಾಡ್ಕೊಂಡವನಂತೆ. ಓ